Hi friends, welcome to UR Creation. ಬ್ಯಾಕ್ ಡಿಸೈನ್ ವಿ ನೆಕ್ ಬ್ಲೌಸ್ ಕಟಿಂಗ್ ಹಾಗೂ ಸ್ಟಿಚಿಂಗ್ ಎರಡು ಇವತ್ತು ತೋರಿಸ್ತಾ ಇದ್ದೀನಿ. ಲೆಂತ್ 13, ನಾನು 14 ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಒಂದು ಅರ್ಧ ಇಂಚು, ಕೆಳಗಡೆ ಒಂದು ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ. ಶೋಲ್ಡರ್ ಬಂದು 5 ಇಂಚು. ಹಾಗೆ ಮೇಲ್ಗಡೆ ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ ಶೋಲ್ಡರ್ ಹತ್ರ. ಆರ್ಮ್ ಹೋಲ್ 4.5 ಇಂಚ್. ಬ್ಯಾಕ್ 1.5. ಈ ಬ್ಲೌಸ್ ಚೆಸ್ಟ್ ಬಂದು ಈ ಬ್ಲೌಸ್ ಚೆಸ್ಟು 36. 36ಅಲ್ಲಿ ಒಂದು ಭಾಗ ಅಂದರೆ 9. ವೇಸ್ಟ್ ಈಗ ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ 1 ಟಕ್ಸ್ 1 ಇಂಚಿಗೆ. ಈ ಕಡೆ 1/2 ಇಂಚು, ಆ ಕಡೆ 1/2 ಇಂಚು. ನಾನು ಬ್ಯಾಕ್ ಸೈಡ್ ಅಷ್ಟೇ ಈಗ ತೋರಿಸ್ತಾ ಇರೋದು. ಫಸ್ಟು ಇಲ್ಲಿ 4 ಇಂಚು, ನೆಕ್ಸ್ಟು 3. ವೇಸ್ಟ್ ಬಂದು 28. ಹಾಗೆ ಮಾರ್ಜಿನಿಗಂತ 2 ಇಂಚಸ್ ಲಾಸ್ಟ್ ಆ ಕಡೆ ಸೈಡಲ್ಲಿರೋದು. ಹಾಫ್ ಇಂಚು ಮಾರ್ಕ್ ಹಾಕೊಂಡಿದ್ದೀನಿ. ಇಂಚು. ಹಾಗೆ ವಿಡ್ತು 3 ಇಂಚ್ ಹಾಕಿದ್ದೀನಿ. ಆ ಮಾರ್ಕು ಈ ಮಾರ್ಕ್ ಈ ರೀತಿ ಸೇರಿಸ್ಬಿಟ್ಟು ಒಂದು ಲೈನ್ ಎಳ್ಕೋಬೇಕು. ನೆಕ್ಸ್ಟ್ ಈ ರೀತಿ ವಿ ಕೊಡಬೇಕು. ಹೀಗೆ ಒಂದು ಲೈನನ್ನು ಹಾಕಿ ನೆಕ್ಸ್ಟ್ ಆ ಲೈನಿನ ಪಕ್ಕದಲ್ಲಿ ಸ್ವಲ್ಪ ಸರ್ಕಲ್ ಥರ ಈ ರೀತಿಯಲ್ಲಿ ಸರ್ಕಲ್ ಥರ ಸ್ವಲ್ಪ ಹಾಕಬೇಕು. ನಂತರ ನಾನು ಲೈನಿಂಗಿಗೆ ಈಗ ಕ್ಯಾನ್ವಾಸನ್ನು ಹಾಕಿ ಐರನ್ ಮಾಡಿದ್ದೀನಿ. ಈಗ ಐರನ್ ಮಾಡಿ ಅದ್ರ ಮೇಲೆ ವಿ ನೆಕ್ಕನ್ನು ಮಾರ್ಕ್ ಹಾಕ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಮೇಲೆ ಕ್ಯಾನ್ವಾಸ್ ಹಾಕಿರೋ ಲೈನಿಂಗನ್ನು ಈ ರೀತಿ ಉಲ್ಟಾ ಮಾಡಿ ಇಟ್ಕೋಬೇಕು. ಉಲ್ಟಾ ಇಟ್ಟು ಈ ಮಾರ್ಕ್ ಮೇಲೆ ಸ್ಟಿಚ್ ಹಾಕಬೇಕು ಫಸ್ಟು. ಈ ಕಡೆ 1 ಇಂಚು, ಆ ಕಡೆ 1 ಇಂಚು ಈ ರೀತಿ ಕ್ಯಾನ್ವಾಸನ್ನು ಬಿಡಬೇಕು. ನೋಡಿ, ನಾನು ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕಿದ್ದೀನಿ, ಯಾಕಂದರೆ ಮಾರ್ಕ್ ಮೇಲೆ ನಾನು ಕಟ್ ಮಾಡ್ಕೋತೀನಿ. ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಎರಡು ಈ ರೀತಿ ಒಂದು ಪಿನ್ ಹಾಕಬೇಕು. ಹಾಗೆ ಇನ್ನೊಂದ್ಸರಿ ಲೆಂತನ್ನು ನೋಡಿಬಿಟ್ಟು ಅಳತೆನ ನೋಡಿ 2 ಇಂಚು ಅಷ್ಟನ್ನು ನೋಡಿ ಆ ಕಡೆ ಈ ಕಡೆ ಮತ್ತೆ ಪಿನ್ನನ್ನು ಹಾಕಿ ಈ ರೀತಿ ಸ್ಟಿಚ್ ಮಾಡಿ.
ಫಸ್ಟ್ ಮಾರ್ಕ್ ಮಾಡಿದ್ನಲ್ವ ನಾನು, ಅದ್ರ ಮೇಲೆ ಈಗ ಕಟ್ ಮಾಡಿಕೊಂಡೆ. ಹಾಗೆ ಕೆಳಭಾಗದಲ್ಲೂ ಅದೇ ರೀತಿ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ. ಮೇಲ್ಗಡೆನ ಸ್ಟಿಚ್, ಕೆಳಗಡೆ ಈ ರೀತಿ ಸ್ಟಿಚ್ ಹಾಕಿಬಿಟ್ಟು ಬಟ್ಟೆನ ಉಲ್ಟಾ ಮಾಡಬೇಕು. ಇಲ್ಲಿ ಈ ರೀತಿ ಸ್ವಲ್ಪ ಕಚ್ಚಾ ಕೊಡ್ತಾ ಹೋಗಬೇಕು. ಈ ರೀತಿ ಸ್ವಲ್ಪ ಕಟ್ ಮಾಡಿ ನೆಕ್ಸ್ಟು ನೀಟಾಗಿ ಡೀಪ್ ಕೂರುತ್ತವಾಗ. ಉಲ್ಟಾ ಮಾಡಾದ್ಮೇಲೆ ಮತ್ತೆ ಕೆಳಗಡೆ ಈ ರೀತಿ ವಿ ನೆಕ್ ಮೇಲೆ ಸ್ಟಿಚ್ ಹಾಕಿ ನೆಕ್ಸ್ಟ್ ಹಾಗೆ ಕೆಳಭಾಗದಲ್ಲೂ ಅದೇ ರೀತಿ ಸ್ಟಿಚ್ ಹಾಕಬೇಕು. ಕೆಳಗಡೆ ಎಲ್ಲೂ ಸ್ಟಿಚ್ ಹಾಕ್ತಾ ಇದ್ದೀನಿ ನಾನು ಅದೇ ರೀತಿ. ಈಗ ಬ್ಯಾಕ್ ಸೈಡ್ಸ್ ಫುಲ್ ಸೈಡಲ್ಲೆಲ್ಲ ಈ ರೀತಿ ಸ್ಟಿಚ್ ಹಾಕ್ತಾ ಬರಬೇಕು. ಇದು ಭುಜಕ್ಕೆ ಹಾಕಾಯಿತು. ಈಗ ಆರ್ಮ್ ಹೋಲು ಹಾಗೆ ಎಲ್ಲ ಸೈಡಲ್ಲೂ ರೌಂಡ್ ಫುಲ್ಲು ಸ್ಟಿಚ್ ಹಾಕಬೇಕು. ಎಲ್ಲ ಕಡೆ ಸ್ಟಿಚ್ಚನ್ನು ಹಾಕಿ ಎಡ್ಜಲ್ಲಿ ಉಳಿದಿರೋ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಹೊಲ್ದಾದ್ಮೇಲೆ ಈ ರೀತಿ ಕಾಣುತ್ತೆ ವಿ ನೆಕ್ಕು. ನೆಕ್ಸ್ಟ್ ಬ್ಯಾಕಲ್ಲಿ ಟಕ್ ಹಿಡಿಬೇಕು. ಬ್ಯಾಕ್ ಸೈಡ್ ಫುಲ್ಲು 2 ಫೋಲ್ಡ್ ಮಾಡಿ ಆಮೇಲೆ 4 ಫೋಲ್ಡ್ ಮಾಡಿ ಆ 4 ಫೋಲ್ಡನ್ನು ಮಾಡಿ ಸ್ವಲ್ಪ ಅದರಲ್ಲಿ ಒಂದು ಅರ್ಧ ಇಂಚಷ್ಟು ಈ ರೀತಿ ತೆಗೆದು ಅಲ್ಲಿ ಒಂದು ಟಕ್ಕನ್ನು ಹಾಕಬೇಕು. ಸ್ಟ್ರೈಟಾಗಿ ಮೇಲೆ ಭುಜದಿಂದ ಕೆಳದವರೆಗೂ ಈ ರೀತಿ ನೇರವಾಗಿ ನೋಡ್ಕೋಬೇಕು. ನೋಡಿ ಒಂದು ಅರ್ಧ ಇಂಚು ಈ ರೀತಿಯಾಗಿ ಹಿಡಿದು ಈ ಕ್ರಾಸಲ್ಲಿ ಟಕ್ಸನ್ನು ಹಾಕಬೇಕು. ಹಾಗೆ ಬ್ಯಾಕ್ ಸೈಡ್ 2 ಕಡೆನೂ ಟಕ್ಸ್ ಹಾಕಬೇಕು ಈ ರೀತಿ.